Hello friends, welcome to Sarita Learning Hub. Today we are going to start the class day 4, that is English grammar, which is very helpful to the competitive exams like GPSTR, HSTR, CRIS, Morarji Desai, VAO and Land Surveyor and all. So please tuning with us. Let's begin the class. ಇವತ್ತು ನಾವು ವರ್ಬ್ನ ಕುರಿತಾಗಿ ಒಂದಿಷ್ಟು MCQsಗಳನ್ನು ನೋಡೋಣ. ತುಂಬ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವು. ಇದರಲ್ಲಿ ಮೊದಲನೇ ಪ್ರಶ್ನೆ, a verb tells us about a color, B action or state, C number, D size. ಇದನ್ನು ಸರಿಯಾದ ಉತ್ತರವನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಥವಾ ನೀವು ಗೆಸ್ ಕೂಡ ಮಾಡ್ಬೋದು. ಸರಿಯಾದ ಉತ್ತರ, a verb tells us about action or state. A verb shows what a person or thing does or its state of being ಅಂತ. ಆ್ಯಕ್ಷನ್ ಅಂದರೆ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಪದಗಳನ್ನು ನಾವು ಕ್ರಿಯಾಪದ ಅಂತೀವಿ ಕನ್ನಡದಲ್ಲಿ, ಇಲ್ಲಿ ಇಂಗ್ಲೀಷ್ನಲ್ಲಿ ಅದನ್ನು ವರ್ಬ್ ಅಂತ ಕರಿತೀವಿ. ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವರ್ಬ್? ಬುಕ್, ರೀಡ್, ಪೆನ್, ಮೊಬೈಲ್. ಇದರಲ್ಲಿರ್ತಕ್ಕಂಥ ವರ್ಬ್ ಯಾವುದು ಅಂತ. ಸೊ ಇದರಲ್ಲಿ ಯಾವುದಿದೆ ವರ್ಬು? ರೀಡ್. ರೀಡ್ ಈಸ್ ಅನ್ ಆ್ಯಕ್ಷನ್ ವರ್ಡ್, ಸೊ ಇಟ್ ಈಸ್ ಅ ವರ್ಬ್. ಐಡೆಂಟಿಫೈ ದ ವರ್ಬ್. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದೆ, ಅದರಲ್ಲಿ ಯಾವುದು ವರ್ಬ್ ಅಂತ ಹೇಳಬೇಕು ನೀವು. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಇದರಲ್ಲಿ ಯಾವುದಿದೆ ಅಂದರೆ ಆನ್ಸರ್ ಗೆಸ್ ಮಾಡಿ. ಆ್ಯಕ್ಷನ್ ವರ್ಡ್ ಯಾವುದಿದೆ? ಸಿಂಗ್ಸ್. ಸಿಂಗ್ಸ್ ಟೆಲ್ಸ್ ಅಸ್ ವಾಟ್ ಶಿ ಡಸ್. ಏನು ಮಾಡ್ತಾ ಇದ್ದಾಳೆ ಅವಳು ಅನ್ನೋದು ತಿಳಿಸುತ್ತೆ, ಹಾಗಾಗಿ ಅದು ವರ್ಬ್ ಅಂತ. ಫೋರ್ತ್ ಒನ್, ವಿಚ್ ಸೆಂಟೆನ್ಸ್ ಹ್ಯಾಸ್ ಅ ಹೆಲ್ಪಿಂಗ್ ವರ್ಬ್? ಬರ್ಡ್ಸ್ ಫ್ಲೈ, ಐ ಆಮ್ ರೀಡಿಂಗ್, ಡಾಗ್ಸ್ ಬಾರ್ಕ್, ಶಿ ಸಿಂಗ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದು ಅಂದರೆ ಐ ಆಮ್ ರೀಡಿಂಗ್. ಆಮ್ ಈಸ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ರೀಡಿಂಗ್ ಈಸ್ ದ ಮೇನ್ ವರ್ಬ್. ಕ್ವಶನ್ ನಂಬರ್ 5, ವಿಚ್ ಈಸ್ ದ ಹೆಲ್ಪಿಂಗ್ ವರ್ಬ್? ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಇದರಲ್ಲಿ ದೇ ಹ್ಯಾವ್ ಕಂಪ್ಲೀಟೆಡ್ ವರ್ಕ್ ಯಾವುದು ಅಂತಂದರೆ ಹ್ಯಾವ್ ಅನ್ನೋದು. ಹ್ಯಾವ್ ಹೆಲ್ಪ್ಸ್ ದ ಮೇನ್ ವರ್ಬ್ completed, so it is a helping verb. Which is the main verb? She is dancing. She is dancing. None. ಇದರಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಅಂತ ಹೇಳಬೇಕು ನೀವು. ಸೊ ಸರಿಯಾದ ಉತ್ತರ ಡ್ಯಾನ್ಸಿಂಗ್. ಕರೆಕ್ಟ್ ಆನ್ಸರ್ ಈಸ್ ಡ್ಯಾನ್ಸಿಂಗ್. ಈಸ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಡ್ಯಾನ್ಸಿಂಗ್ ಈಸ್ ದ ಮೇನ್ ವರ್ಬ್. ಇವು ನಮಗೆ ಗೊತ್ತಿರಬೇಕು, ಮೇನ್ ವರ್ಬ್ ಯಾವುದು ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದು ಅಂತ. ಎಕ್ಸಾಮಲ್ಲಿ ಇಂಗ್ಲೀಷ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಈ ಥರ ಪ್ರಶ್ನೆಗಳು. 7th question, choose the correct verb. Namita dash 4 km every day. Walk, walks, walking, walked. ಇದರಲ್ಲಿ ಸರಿಯಾದ ಫಾರ್ಮ್ ಯಾವುದು ಅಂತ ಹೇಳಬೇಕು ನೀವು. ಸೊ ಕರೆಕ್ಟ್ ಫಾರ್ಮ್ ಈಸ್ ವಾಕ್ಸ್. ಇಲ್ಲಿ ಎವ್ರಿ ಡೇ ಅಂತ ಬಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಸಿಂಗುಲರ್ ಸಬ್ಜೆಕ್ಟ್ಸ್ ಟೇಕ್ ಅ ಸಿಂಗುಲರ್ ವರ್ಬ್ ಇನ್ ದ ಸಿಂಪಲ್ ಪ್ರೆಸೆಂಟ್. Choose the correct answer. The dogs dash all night. Barks, bark, barking, barked. ಸೊ ಯಾವ್ದು ಬರುತ್ತೆ? ಕರೆಕ್ಟ್ ಆನ್ಸರ್ ಬಾರ್ಕ್ ಅಂತ. ಯಾಕಂದರೆ ಡಾಗ್ಸ್ ಅಂತ ಪ್ಲೂರಲ್ ಬಂದಾಗ ನಾವು ಇಲ್ಲಿ ಸಿಂಗುಲರನ್ನು ಬಳಸ್ತೀವಿ. ಪ್ಲೂರಲ್ ಸಬ್ಜೆಕ್ಟ್ಸ್ ಟೇಕ್ ದ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂತ. ಚೂಸ್ ದ ಕರೆಕ್ಟ್ ಹೆಲ್ಪಿಂಗ್ ವರ್ಬ್. ವಿ ಡ್ಯಾಶ್ ಗೋಯಿಂಗ್ ಟು ದ ಮೂವಿ ಟು ನೈಟ್. ಇಲ್ಲಿ ಈಸ್ ಬರುತ್ತಾ, ಎಮ್ ಬರುತ್ತಾ, ಆರ್ ಬರುತ್ತಾ, ವಾಸ್ ಬರುತ್ತಾ ಅಂತ ತಿಳ್ಕೋಬೇಕು. ನಾನು ವರ್ಬ್ ಬಗ್ಗೆ ತುಂಬ ಡಿಟೇಲ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಕರೆಕ್ಟ್ ಆನ್ಸರ್ ಈಸ್ ಆರ್. ಎಕ್ಸ್ಪ್ಲನೇಷನ್, ವಿ ಟೇಕ್ಸ್ ದ ಹೆಲ್ಪಿಂಗ್ ವರ್ಬ್ ಆರ್. ವಿ ಅಂದರೆ ಪ್ಲೂರಲ್ ಇದ್ದಾಗ ನಾವು ಆರನ್ನು ಯೂಸ್ ಮಾಡ್ತೀವಿ ಅಂತ. ಚೂಸ್ ದ ಕರೆಕ್ಟ್ ಆನ್ಸರ್. ಶಿ ಡ್ಯಾಶ್ ಅ ಸ್ಮಾರ್ಟ್ ವಾಚ್. ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವಿಂಗ್. ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ? ಆನ್ಸರ್ ಈಸ್ ಹ್ಯಾಸ್. ಶಿ ಈಸ್ ಸಿಂಗುಲರ್, ಸೊ ವಿ ಯೂಸ್ ಹ್ಯಾಸ್. ಒಂದು ವೇಳೆ ಪ್ಲೂರಲ್ ಇದ್ದರೆ ನಾವು ಹ್ಯಾವ್ ಅಂತ ಯೂಸ್ ಮಾಡ್ತಾ ಇದ್ವಿ. ಕ್ವಿಕ್ಕಾಗಿ ರಿವಿಸನ್ ಮಾಡೋಣ. ಇಲ್ಲಿ ವರ್ಬ್ಗಳು ಯಾವ್ಯಾವ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ಲೇ, ಡ್ಯಾನ್ಸ್, ಡ್ರಿಂಕ್, ಈಟ್, ಸ್ವಿಮ್, ಓಪನ್, ರೈಟ್, ವಾಚ್, ರೀಡ್, ಸಿಂಗ್. ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಈಸ್ ಹೆಲ್ಪಿಂಗ್ ವರ್ಬ್, ಆರ್ ಹೆಲ್ಪಿಂಗ್ ವರ್ಬ್, ವಾಸ್ ಹೆಲ್ಪಿಂಗ್ ವರ್ಬ್, ವರ್ ಹೆಲ್ಪಿಂಗ್ ವರ್ಬ್. ಇವೆಲ್ಲವೂ ಕೂಡ ಹೆಲ್ಪಿಂಗ್ ವರ್ಬ್. ಇವತ್ತೇನೋ ಒಂದಿಷ್ಟು ಕ್ವಶನ್ಸ್ಗಳನ್ನು, ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ನೋಡೋಣ.
A verb shows action, color, number, size. Question number 2. Which is a verb? Book, dance, school, pen. Third question. Identify the verb. He reads a newspaper. ಇದರಲ್ಲಿ ಯಾವುದು ವರ್ಬ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು ನೀವು. He reads newspaper A. Which is the helping verb? I am writing a letter. I am writing letter. Which is the main verb? They are playing cricket. They are playing cricket. ಇದರಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ ಅಂತ ಹೇಳಬೇಕು. ಸಾರಿ, ಮೇನ್ ವರ್ಬ್ ಯಾವುದು ಅಂತ ಹೇಳಬೇಕು ನೀವು. ವಿ ಡ್ಯಾಶ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಡ್ಯಾಶಲ್ಲಿ ಏನು ಬರುತ್ತೆ? ಈಸ್, ಆರ್, ಎಮ್, ವಾಸ್. ಶಿ ಡ್ಯಾಶ್ ಬ್ಯೂಟಿಫುಲ್ಲಿ. ಸಿಂಗ್, ಸಿಂಗ್ಸ್, ಸಿಂಗಿಂಗ್, ಸಂಗ್. ದ ಡಾಗ್ಸ್ ಡ್ಯಾಶ್ ಲೌಡ್ಲಿ. ಬಾರ್ಕ್, ಬಾರ್ಕ್ಸ್, ಬಾರ್ಕಿಂಗ್, ಬಾರ್ಕ್. ನೆನ್ಪು ಮಾಡ್ಕೊಳ್ಳಿ, ಆನ್ಸರ್ ಮಾಡಿ. 9th question. I dash a new bicycle. Has, have, having, had. ಇದರಲ್ಲಿ ಐ ಬಂದಾಗ ಏನು ಬರುತ್ತೆ ಅಂತ ನೋಡಿ, ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ. 10th question. Which sentence contains a helping verb? Birds fly, she is singing, dogs bark, we play. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದು ಅಂತ ಗುರುತಿಸಬೇಕು. ಸೊ ಇವತ್ತಿನ ಹೋಮ್ವರ್ಕ್ ಇಷ್ಟು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕ್ಲಾಸು ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಎಕ್ಸಾಮ್ ಮೂಮೆಂಟಲ್ಲಿ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇದೆ. ದಯವಿಟ್ಟು ಡೈಲಿ ಕ್ಲಾಸಸ್ಸನ್ನು ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು. ನಿಮ್ಮ ಏಮನ್ನು, ನಿಮ್ಮ ಡ್ರೀಮನ್ನು ನೀವು ತಲುಪ್ಬೋದು. ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಲೈಕ್ ಬಟನ್, ಆಸ್ ವೆಲ್ ಆಸ್ ಇಫ್ ಯು ಲೈಕ್, ಪ್ಲೀಸ್ ಕಮೆಂಟ್ ದ ಸ್ಕೋರ್ಸ್. Thank you for watching.